ಸಾವ್ಕಾರ್ರೆ ಸಾವ್ಕಾರ್ರೆ ನೀವೇನಾರ ಅನ್ಕೊಳ್ರಿ. ಈ ವಜ್ಜ ಐತಲ್ಲ, ಈ ಬೋರಜ್ಜ ಯಾಕ ಸಿಕ್ಕಾಬಟ್ಟೆ ಯೋಚನೆ ಮಾಡ್ತೈತೆ. ಅದ್ ಏನ್ ಯೋಚನೆ ಮಾಡ್ತೈತೋ ಏನಾರ ತೊಂದ್ರೆ ಏನಾರ ಆಗೈತಾ, ಯಾರಾದ್ರೂ ಏನಾರ ಎದುರಿಸಿದಾರೆ ಈ ವಜ್ಜಂಗೆ? ಒಂದ್ ಸ್ವಲ್ಪ ನನ್ನ ಪ್ರಕಾರ ಏನೋ ಮನ್ಸಿಗೆನೆ ಇವ್ರಿಗೆ ನೋವಾಗಿರೋದು ಗ್ಯಾರಂಟಿ ಸಾವ್ಕಾರ್ರೆ. ಏನೋ ಬಹಳ ಯೋಚನೆ ಇದಾರೆ. ಅದಕ್ಕೋಸ್ಕರನೇ ಆ ಯೋಚನೆ ಇದ್ದಾನೆ ಕರೆಕ್ಟ್ ಆಗಿ ಊಟ ತಿಂಡಿ ಮಾಡದಲ್ಲ ಈ ವಜ್ಜ ಯೋಚನೆ ಮಾಡ್ಕೊಂಡಿದ್ದೇನೆ ಕಾಯಿಲೆ ಬಿದ್ದಿರೋದು. ನನ್ನ ಪ್ರಕಾರ ನಾನು ಇರೋದ್ ಹಿಂಗೆ ಹೇಳ್ತಿದ್ದೀನಿ ಸಾವ್ಕಾರ್ರೆ. ಒಂದ್ ಮಾತು ಏನಾರ ಪ್ರಾಬ್ಲಮ್ ಏನಾರ ತೊಂದ್ರೆ ಏನಾರ ಆಗೈತೇನಂತ ಬಿಡಿಸಿ ನೀವೇ ಒಂದ್ಸಲಿ ಕೇಳ್ಬಿಡ್ರಿ, ಯಾಕೆ ಬೇಕು ಅತ್ಲಾಗಿ. ಲೇ ಲೇ ಪಾಪ ಬೋರಣ ನೋಡ, ನನ್ನ ಹತ್ರ ಇಂದು ಮುಂದೆ ಏನು ಇಲ್ಲ. ನೀನ್ ಇಷ್ಟು ದಿವಸ ನೀನ್ ಹೆಂಗಿದ್ದೋ ಏನೋ ನಮ್ಗವೆಲ್ಲ ಗೊತ್ತಿಲ್ಲ. ಇಷ್ಟು ದಿವಸ ನಮ್ಮ ಮೇಲೆ ಕೋಪಮನೆ ಮಾಡ್ಕೊಂಡಿರ್ಬೋದು, ಬೈಕೊಂಡಿರ್ಬೋದು, ಅಥವಾ ನಮ್ಮ ಮೇಲೆ ರೇಗಾಡ್ತಿರ್ಬೋದು, ಅಥವಾ ನಮ್ಗೆ ಆಸ್ತಿಲಿ ಪಾಲ್ಬೇಕು ಅಂತ ನಮ್ ತಾವ ಇಸ್ಕೊಂಡು ಇರ್ಬೋದು. ಆಯ್ತು, ಇವೆಲ್ಲ ಮಾಮೂಲಿ ಇದ್ದಿದ್ದೇನೆ. ಎಲ್ಲ ಮನುಷ್ಯ ಅಂದ್ಮೇಲೆ ಕೆಟ್ಟಗಳಿಗೆ ಅಂದ್ಮೇಲೆ ಅಣ್ಣ ತಮ್ಮಂದ್ರು ಅಂದ್ಮೇಲೆ ಇವೆಲ್ಲ ಗಲಾಟೆಗಳು ಇವೆಲ್ಲ ಸಾಮಾನ್ಯ ಕಳ್ಳ ಪಾಪ. ಹಂಗಂತ ನಾನು ನಿನ್ ಮೇಲೆ ಯಾವ್ದೇ ಕಾರಣಕ್ಕೂ ಇಷ್ಟು ದಿವಸ ಆಗ್ಲಿ ನಮ್ ರಂಗಪ್ಪಂಗನ್ನೇ ಕೇಳ್ಕ, ನಿನ್ ಮೇಲೆ ಆಗ್ಲಿ ಯಾವತ್ತು ಕೋಪ ಮಾಡ್ಕೊಳೋದಾಗ್ಲಿ ದ್ವೇಷ ಸಾಧಿಸೋದಾಗ್ಲಿ ನಮ್ಮ ಹತ್ರ ಇಲ್ಲ ಕಣಪ್ಪ. ನಾನು ನಿಮ್ ಅಣ್ಣಂದ್ರು ಕಣಪ್ಪ. ಆಯ್ತಾ, ನಿನ್ ಯಾವತ್ತು ನಿನ್ ಒಳ್ಳೇದೇನೆ ಬಯಸೋದು. ಬಾಯ್ ಬಿಟ್ಟು ಇರೋದನ್ನ ಇದ್ದಂಗೆನೆ ಕೇಳ್ತಿದೀನಿ. ಏನಾದ್ರೂನು ಯಾರಾದ್ರೂನು ಎದುರಿಸಿದಾರಾ, ಯಾರಾದ್ರೂ ಬೈತಿದಾರಾ, ಏನಾದ್ರೂನು ಮೋಸ ಗೀಸ ಮಾಡಿದಾರೇನೋ ಬಾಯ್ ಬಿಟ್ಟು ಹೇಳೋ. ಪಾಪ ಲೇ ಬೋರಣ ಹೇಳಪ್ಪ, ಏನಾರ ಇದ್ರು ನಮ್ ಮುಂದೆ ಹಂಚ್ಕೊಳಪ್ಪ. ಅಣ್ಣಂದ್ರುಗಳು ಅಂತ ಇರೋದ್ ಯಾಕೋ ನಾವು ಬರೀ ಸುಖಕ್ಕೆ ಅಲ್ಲ ಕಣಪ್ಪ, ಕಷ್ಟಕ್ಕೂ ಆಗ್ಬೇಕು ಅಣ್ಣಂದ್ರುಗಳು ಅಂದ್ಮೇಲೆ. ಹೇಳ್ಕಳ ನಮ್ ಮುಂದೆ, ಹೊಟ್ಟೆ ಉರ್ಸ್ಬೇಡ. ಹಿಂಗ್ ಮಂಕ ಕೂತ್ಕೊಂಡಿದ್ರೆ ನಮ್ಗೂ ಹೊಟ್ಟೆ ಉರ್ದೋಗಂಗ ಆಗುತ್ ಕಳ್ಳಲೇ. ಬರೋಣ ಹೇಳ, ಏನಾರ ಇದ್ರೆ ಹೇಳ್ಕಳು. ಹೇಳು, ಬಾಯ್ ಬಿಟ್ಟು ಹೇಳು. ಇನ್ನು ಮಾತಾಡ್ದಂಗೆ ಇನ್ನು ಮನ್ಸಲ್ಲಿ ನೀನು ನೋವುಗಳು ಇಟ್ಕೊಂಡು ಅದೆಷ್ಟಂತ ನೋನ್ಕೊಂಡು ಕಾಯಿಲೆ ಬೀಳ್ತೀಯ. ಹೇಳು ನಿಮ್ಮ ಅಣ್ಣಂದ್ರುಗಳಿಗೆ ಹೇಳು. ನಾನು ಇಷ್ಟ ದಿವಸ ಯಾಮಾರ್ಬಿಟ್ಟೆ, ಮೋಸ ಹೋಗ್ಬಿಟ್ಟೆ ಅಂತ ಬಾಯ್ ಬಿಟ್ಟಾದ್ರು ಹೇಳು. ಅಷ್ಟ ಅದೆಷ್ಟಂತ ಹಿಂಗೆ ನೋನ್ಕೊಂಡು ಯೋಚನೆ ಮಾಡ್ಕೊಂಡು ಕಾಯಿಲೆ ಬೀಳ್ತೀಯ. ನನ್ ಹೊಟ್ಟೆ ಉರ್ಸ್ಬೇಡ, ಮಾತಾಡು. ಹೇಳ್ದೆ ತಾನೆ ನಿನಗೆ, ನೀನ್ ಅಣ್ಣ ತಮ್ಮಂದ್ರೆ ಆಗ್ಬೇಕು, ಕಷ್ಟ ಸುಖಕ್ಕೆ ಯಾರು ಆಗಲ್ಲ, ಯಾರ ಮಾತು ಕೇಳ್ಬೇಡ ಅಂತ ಬಡ್ಕೊಂಡೆ ನಿನಗೆ 100 ಸಲಿ. ನನ್ನ ಮಾತು ಕೇಳಿಲ್ಲ, ಇವ್ರ ಮಾತು ಕೇಳ್ಕೊಂಡು ನೋಡಿ ಇವತ್ತು ಎಂತ ಪರಿಸ್ಥಿತಿಗೆ ಬಂದ್ ಕುಂತಿದ್ಯಾ ಅಂತ. ನಿಮ್ಮ ಅಣ್ಣಂದ್ರುಗಳು ನೀನ್ ಏನ್ ಮಾಡಿದ್ರು ಕೈ ಬಿಟ್ಟಿಲ್ಲ. ಸುಮ್ಕಿರು, ಯೋಚನೆ ಮಾಡ್ಬೇಡ್ಕಣ, ಸುಮ್ಕಿರು. ಪಾಪ ನಿಂಗಮ್ಮ, ನೀನಾದ್ರೂ ಹೇಳಮ್ಮ ಏನಾಯ್ತಂತ. ಅವನಿಗೆ ಕೇಳಿದ್ರು ನೋಡ್ಲಿ ಮಕ ಆ ಕಡೆ ತಿರ್ಸ್ಕೊಂಡ್ಬಿಟ್ಟು ಸುಮ್ನೆ ಕುಂತಾರಲ್ಲ, ಯೋಚನೆ ಮಾಡ್ಕೊಂಡ್ಬಿಟ್ಟು ಮಾತಾಡ್ಲಾ ಅಂತ 100 ಸಲಿ ಬಡ್ಕೊಂಡ್ರು ಮಾತಾಡ್ತಿಲ್ಲ. ಅಯ್ಯೋ, ಏನಂತ ಹೇಳ್ಕೊಳ್ಳಿ ಬಾವ, ಏನಂತ ಹೇಳ್ಕೊಳ್ಳಿ. ಆ ಮೋಸ್ಕರ ಇದಾನಲ್ಲ, ಮೋಸ್ಕರ ನಮ್ಸಿ ಮೋಸ ಮಾಡ್ಬಿಟ್ಟ. ಅವನಿದಾನಲ್ಲ, ಅವ್ನ್ ಸಾವ್ಕಾರ ಶಂಕರಣ್ಣ, ಅವನಿದಾನಲ್ಲ, ಅವನೇನೆ ನಿಮ್ಮಿಂದ ಎಲ್ಲ ನಾವು ದೂರ ಆಗದಕ್ಕೆ ಕಾರಣ ಅವನೇ ಮುಖ್ಯವಾಗಿದ್ದು. ಇವ್ರ ಪಾಡಿಗೆ ಇವ್ರು ನಮ್ಮ ಅಣ್ಣಂದ್ರು ಅನ್ಕೊಂಡು ಬಹಳ ಚೆನ್ನಾಗಿದ್ರು. ನಿಮ್ಗೆ ಎಷ್ಟು ಬೆಲೆ ಕೊಡೋರು, ನಿಮ್ಗಳಿಗೆ ಎಷ್ಟು ಗೌರವ ಕೊಡೋರು. ನೀವ್ ಹೇಳ್ದಂಗೆ ಮಾತು ಕೇಳ್ಕೊಂಡಿದ್ರು ಹೆಂಗ ಬಂದು ಇಲ್ದವೆಲ್ಲ ತಲೆ ತುಂಬಿಟ್ಟು ನಿಮ್ಮ ಅಣ್ಣಂದ್ರುಗಳು ನಿನಗ್ ಮೋಸ ಮಾಡ್ತಿದಾರೆ. ಆಸ್ತಿಲಿ ನಿನ್ ಪಾಲ್ ಕೇಳ್ಬೇಕು ಕಣ ಬೋರಜ್ಜ. ನಿನ್ ಆಸ್ತಿಲಿ ಅದೆಷ್ಟು ಕೊಟ್ಟಿದ್ದಾರೆ, ನೀನು ಮೋಸ ಮಾಡಿಬಿಟ್ಟಿದಾರೆ ಕಣ. ಹಂಗೆ ಹಿಂಗೆ ಅಲ್ಲಿ ಇಲ್ದವೆಲ್ಲ ತಲೆ ತುಂಬಿ ಯಾವ್ದೇ ಕಾರಣಕ್ಕೂ ನಿಮ್ಮ ಇಬ್ರು ಅಣ್ಣಂದ್ರುಗಳ ಜೊತೆ ಚೆನ್ನಾಗಿರ್ಬೇಡ. ನೀನು ಬಹಳ ಮೋಸ ಮಾಡ್ಬಿಟ್ಟಿದ್ದಾರೆ, ನೀನ್ ಹಿಂದುಳಿದ್ ಬಿಟ್ಟಿದ್ಯಾ. ಹಂಗೆ ಹಿಂಗೆ ಅಂತ ಇಲ್ದವೆಲ್ಲ ತಲೆ ತುಂಬಿಟ್ಟು ಇವರಿಗೆ ನಿಮ್ ವಿರುದ್ಧ ಎತ್ ಕಟ್ಟಿದ್ದಕ್ಕೆ ಮುಖ್ಯ ಕಾರಣನೇನೆ ಅವನಿದಾನಲ್ಲ, ಅವ್ನ್ ಸಾವ್ಕಾರ ಶಂಕರಣ್ಣ, ಅವನೇನೆ ಮುಖ್ಯ ಆದ ಕಾರಣ. ಸುಮ್ಕಿರೇ ಯಾಕೆ ಹೆಣ್ಣನ್ ಮುಂದೆ ಇವೆಲ್ಲ ಹೇಳಕ್ ಹೋಗ್ತೀಯೋ? ಸುಮ್ಕಿರು. ಹೋಗತ್ಲಾಗಿ, ನಿನಗೆ ಎಷ್ಟು ಹೇಳ್ತೀನಿ, ನಿನಗೆ ಏನ್ ಹೇಳಿದ್ರು ನನ್ನ ಮಾತೇ ಕೇಳಂಗಿಲ್ಲಮ್ಮ ಅತ್ಲಾಗಿ. ನಮ್ಮ ಅಣ್ಣ ಸಿಕ್ಕಾಬಟ್ಟೆ ಕೋಪಿಷ್ಟ. ನನಗೇನಾರು ಆಗೈತಂದ್ರೆ, ಯಾರ ಏನಾರ ಮಾಡ್ತಾರಂದ್ರೆ ನಮ್ಮ ಅಣ್ಣ ಸುಮ್ಕಿರಲ್ಲ. ನೀನ್ ಯಾಕೆ ಹೇಳಕ್ ಹೋದೆ ಅವನ ಮುಂದೆ? ಏನ್ಲ ಹೇಳ್ತಿದ್ಯಾ ಪಾಪ ನೀನು? ಪಾಪ ನಿಂಗಮ್ಮ ಹೇಳ್ತಾಯಿ ನೀನು, ಹೇಳಮ್ಮ ಏನೇನು ಮಾಡ್ದ ಹೇಳು ನನ್ನ ತಮ್ಮಂಗೆ. ನಾನ್ ಅನ್ಕೊಂತಿದ್ದೆ ಆ ರಂಗಜ್ಜು ಮುಂದೆ 100 ಸಲಿ ಬಡ್ಕೊಂತಿದ್ದೆ, ಈ ರಂಗಪ್ಪನ ಮುಂದೆ. ಎಲ್ಲ ಬೋರಣ್ಣ ಇಂಥವ್ನಲ್ಲ ಕಳ್ಳ, ಅವ್ನ್ ದೇವ್ರಂತವ್ ಕಳ್ಳ ರಂಗಜ್ಜ. ಅವ್ನ್ ಹಿಂಗೆಲ್ಲ ಮಾತಾಡೋದಕ್ಕೆ ಕಾರಣನೇ ಬೇರೆಯವ್ರು ಯಾರು ಇದಾರ ಕಳ್ಳ. ಅವ್ನ್ ತಲೆಲಿ ಇಲ್ದವೆಲ್ಲ ಏನೇನೋ ತುಂಬಿ ಇಲ್ದವೆಲ್ಲ ಹೇಳ್ಬಿಟ್ಟು ನಮ್ಗೆ ನಮ್ ವಿರುದ್ಧ ಎತ್ಕಡ್ತಿದಾರ ಕಳ್ಳ. ಅವ್ನಿಗೆ ಗೊತ್ತಾಗಲ್ಲ ಕಳ್ಳ ರಂಗಜ್ಜ ಅಂತ ಬಡ್ಕಂಡೆ. ನನಗ್ ಗೊತ್ತಿತ್ತು ಅವನು ನನ್ಕಿಂತ ಸಾವ್ಕಾರ ಆಗೋದಕ್ಕೆ ಬಹಳ ಪ್ರಯತ್ನ ಪಡ್ತಿದ್ದಾನೆ. ಏನ್ ಮಾಡಿದ್ರು ಆಗ್ತಿಲ್ವಲ್ಲ, ಅದಕ್ಕೆ ನನ್ ತಮ್ಮನ್ ತಗೊಂಡ್ಬಿಟ್ಟಿದ್ದಾನೆ ನನ್ ವಿರುದ್ಧ ಎತ್ಕಟ್ಟೋದಕ್ಕೆ. ಹಂಗೆ ಅನ್ನೋ ವಿಷಯ. ಇನ್ನೇನೇನು ಮಾಡ್ತೀನಂತ ಹೇಳದ್ನಪ್ಪ ನಿನಗೆ? ಹೇಳು, ನೀನ್ ಯೋಚನೆ ಮಾಡ್ಕ. ಆಯ್ತು, ಅವನಿಗೆ ತಾಕತ್ತಿದ್ರೆ ಡೈರೆಕ್ಟ್ ಆಗಿ ನನ್ ಜೊತೆನೆ ಅವ್ನು ಏನಿದ್ರು ಇದ್ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ನನ್ ತಮ್ಮಂದ್ರುಗಳಿಗೆ ಮೋಸ ಮಾಡೋದು, ನನ್ ತಮ್ಮಂದ್ರುಗಳಿಗೆ ಎದುರಿಸೋದಂತದ್ ಏನೈತೆ ಅವನಿಗೆ ಸಿಗ್ಲಿ. ಅವನಿಗೆ ಇನ್ನು ಮುಗೀತು, ಅವನಿಗೆ ಬಿಡ್ಗಿಡಲ್ಲ ನಾನು. ನನಗ್ ಬರ್ತಾ ಇರೋ ಕೋಪಕ್ಕೆ ನನ್ನಿಂದ ಡೈರೆಕ್ಟ್ ಆಗಿ ಮಾತಾಡಕ್ಕಾಗ್ದಲ್ಲ ನನ್ ತಮ್ಮಂದ್ರುಗಳ ಜೊತೆ ಬಳಸ್ಕೊಂತಿದ್ದಾನ. ಇನ್ನೇನೇನ್ ಹೇಳ್ದಲ್ಲ ಬೋರ್ಣ, ಇನ್ನೇನ್ ಹೇಳ್ದ ಅವನು? ಮತ್ತೆ ಇನ್ನು ನಾನೇನು ಅವನ ಜೊತೆ ಏನ್ ಜಗಳ ಮಾಡ್ಕೊಳ್ಳಿಲ್ಲ, ನಾನೇನು ಬೊಯ್ಲಿಲ್ಲ ಕಣ ಅಣ್ಣಯ್ಯ. ಏನ್ ಗೊತ್ತಾ,
ತಿರ್ಗಾ ಅವ್ರ ಮಂತ ಹೋಗಿದ್ನ. ಅವ್ರ ಮಂತ ಹೋದಾಗ ಅಣ್ಣ ಅವನು ಅವ್ನು ಸಿದ್ದಣ್ಣ ಇಬ್ರು ಸೇರ್ಕೊಂಡ್ಬಿಟ್ಟು ಮಾತಾಡ್ತಿದ್ರು. ಅವನು ಬೋರಣ್ಣಂಗೆ ಯಾವುದೇ ಕಾರಣಕ್ಕೂ ಮುಂದುವರಿಯಕ್ ಬಿಡಬಾರ್ದು. ಅವನ ಆಸ್ತಿಲಿ ಪಾಲ್ ತಗೋಬೇಕು ನಾವು. ಅವನ ಆಸ್ತಿಲಿ ಅವ್ನು ಬೆಳೆಯಕ್ ಬಿಡಬಾರ್ದು. ಅವನು ಯಾವುದೇ ಕಾರಣಕ್ಕೂ ಸಾವುಕಾರ ಆಗ್ಬಾರ್ದು. ಆ ಏನೇನು ಬೆಳೆದಿದ್ದಾನೋ ಬೆಳೆಗಳು ಏನೇನು ಬೆಳೆದಿದ್ದಾನೋ ಪ್ರತಿಯೊಂದು ಬೆಳೆಗಳಲ್ಲೂ ಎಳ್ನೀರಾಗ್ಲಿ ತೆಂಗಿನಕಾಯಿ ಆಗ್ಲಿ ಎಲ್ಲದನ್ನು ರಾತ್ರೋರಾತ್ರಿ ಬಂದ್ಬಿಟ್ಟು ಕಿತ್ಕೊಂಡು ಹೋಗ್ಬಿಡ್ಬೇಕು. ಬೆಳೆದಿರೋ ಟೊಮಟೊ ಹಣ್ಣಾಗ್ಲಿ ಮೆಣಸಿಕಾಯಿಗಳಾಗ್ಲಿ ಏನು ಬಿಡಬಾರ್ದು. ಅಡಿಕೆಗಳಾಗ್ಲಿ ಎಲ್ಲ ಕಳ್ತನ ಮಾಡ್ಬಿಡ್ಬೇಕು. ಅವನೇನಾದ್ರು ಮುಂದುವರೆದ್ ಬಿಟ್ರೆ ಅವ್ರ ಅಣ್ಣಂದ್ರಗಳ ಜೊತೆ ಸೇರ್ಕೊಂಡ್ಬಿಟ್ಟು ನಮ್ಮ ಮಾತೆ ಕೇಳಲ್ಲ ಹಿಂಗೆ ಹಿಂಗೆ ಎಲ್ಲ ಮಾತಾಡ್ಕೊಂತಿದ್ರು. ಅದಕ್ಕೆ ಹಿಂದ್ಗಡೆಯಿಂದ ಸುಮ್ಮನೆ ಇಬ್ರು ಹೋಗ್ಬಿಟ್ಟು ಕೇಳಿಸ್ಕೊಂಡ್ಬಿಟ್ಟು ಈಗ ಜಗಳ ಮಾಡಿದ್ರೆ ದೊಡ್ಡದಾಗುತ್ತೆ, ನೀವು ಮೊದಲು ಗೌಡ್ರ ಮುಂದೆ ಹೇಳಿದ್ರೆ ಆಗುತ್ತೆ ಅಂತ ಏನು ಮಾತಾಡ್ದಂಗೆ ಏನು ವಿಚಾರ ಗೊತ್ತಿಲ್ದಂಗೆ ಸುಮ್ಕೆ ಓಡ್ ಬಂದ್ಬಿಟ್ಟು ಕಣೋಣಯ್ಯ ನಾವು. ಸುಮ್ಕೆ ಓಡ್ ಬಂದ್ಬಿಟ್ಟು ಅದಕ್ಕೆ ನನಗೆ ಯೋಚನೆ ಆಗ್ಬಿಟ್ಟೈತೆ. ಅದೇ ನನಗೆ ಅರ್ಧ ಭಯ ಆಗ್ಬಿಟ್ಟೈತೆ. ಎಲ್ಲ ನಾನು ಬೆಳೆದಿರೋ ಬೆಳೆಗಳು ಎಲ್ಲದೂನು ರಾತ್ರಿ ಕಳ್ತನ ಮಾಡಿಬಿಟ್ರೆ ನಾನು ಇಷ್ಟು ದಿವಸ ಕಷ್ಟಪಟ್ಟಿರೋದು ನಾನು ಮುಂದೆ ಕಷ್ಟಪಟ್ಟು ಮುಂದುವರಿಬೇಕಂತ ಬೆಳೆದಿರೋ ಬೆಳೆಗಳು ಎಲ್ಲದೂನು ಕೈ ತಪ್ಪೋಗ್ಬಿಟ್ರೆ ಏನು ಮಾಡೋಣ? ಅವ್ನು ಸಾವುಕಾರ ಏನು ಮಾಡೋದಕ್ಕೂ ತಯಾರಿರ್ತಾನ ಅವನು ಅಣೆಯ. ಏನು ಮಾಡೋದಂತ ಅದೇ ಯೋಚನೆ ಆಗ್ಬಿಟ್ಟೈತೆ ನನಗಂತೂ. ಮತ್ತೆ ಶುಂಠಿ ಬೆಳೆಲಿ ನೀವು ಪಾಲ್ ಕೊಡ್ತೀವಂತ ಬೇರೆ ಹೇಳಿರಲ್ಲ, ಅದಕ್ಕೂನು ಏನಾದರೂ ಒಂದು ಮಾಡಲೇಬೇಕು ಕಳ್ಳ. ಮಾತ್ರ ಬೋರಣ್ಣಂಗೆ ಮುಂದೆ ಬರೋದಕ್ಕೆ ಬಿಡಬಾರ್ದು. ಎಲ್ಲ ಅವ್ರ ಅಣ್ಣಂದ್ರುಗಳ ವಿರುದ್ಧ ಎತ್ಕಟ್ಟೋದಕ್ಕೆ ನಾನೇ ಕಾರಣ. ಇನ್ನೊಂದು ಅವ್ರ ಅಣ್ಣಂದ್ರುಗಳ ಜೊತೆ ಜಗಳ ಮಾಡ್ಕೊಂಡೆ ಇರಬೇಕು, ಅವನು ಬಿಡಬಾರ್ದು ನಾವು ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿದ್ದ ಕಣಯ್ಯ. ಲೇ ಪಾಪ ಬೋರಣ್ಣ, ನಾನಿರೋವರೆಗೂ ನೀನ್ ಯಾಕಲ ಎದ್ರಕಣ್ತೀಯ? ನನ್ ಮುಂದೆನೇ ನನ್ನ ತಮ್ಮನ ತೋಟದಲ್ಲಿ ನಾನಿರುವಾಗ ಅದೇಂಗ್ಲ ಮುಟ್ಬಿಡ್ತಾನೆ. ಅವನಿಗೆ ತಾಕತ್ತಿದ್ರೆ ಬೋರಿ ಕಳ್ತನ ಮಾಡೋದಿರ್ಲಿ, ಬಂದು ನನ್ನ ತಮ್ಮನ ತೋಟದಲ್ಲಿ ಬಂದು ಕಾಲಿಡೋದಕ್ಕಿರ್ಲಿ. ಬರೀ ನಮ್ ರಂಗಜ್ಜನ್ ತೋಟ ಆಗ್ಲಿ ನಮ್ ಬೋರಣ್ಣನ ತೋಟ ಆಗ್ಲಿ ನನ್ನ ತೋಟ ಆಗ್ಲಿ 3 ತೋಟದಲ್ಲೂ ಒಂದೇ ಒಂದು ಕಾಯಿ ಕಿತ್ಕೊಂಡು ಹೋಗೋದಿರ್ಲಿ, ಬರೀ ಕಾಲಿಡೋದಕ್ಕಿಡ್ಲಿ. ಅವ್ನಿಗೆ ತಾಕತ್ತಿದ್ರೆ ನೋಡೇ ಬಿಡ್ತೀನಿ ನಾನು. ಇಷ್ಟು ದಿವಸ ನಾನು ಬಹಳ ಒಳ್ಳೆತನದಿಂದ ಇದ್ದೆ. ನಾನು ನನ್ನ ತಮ್ಮಂದ್ರಗಳಿಗೆ ಇಷ್ಟೊಂದೆಲ್ಲ ತೊಂದರೆ ಮಾಡ್ತಿದ್ದ ನನ್ನ ಮೇಲೆ. ನಾನು ಇನ್ನೂ ಸುಮ್ಕಾಗ್ಬಿಟ್ರೆ ದೇವರಾಣೆಗಳು ನಾನು ಊರಿಗೆ ಸಾವುಕಾರ ಅನ್ನಿಸ್ಕೊಳಲ್ಲ. ನನ್ನ ತಮ್ಮಂಗೆ ಇಷ್ಟೊಂದೆಲ್ಲ ಭಯ ಹುಟ್ಟಿಸಿದ ನನ್ನ ಮೇಲೆ ನಾನು ಬಿಟ್ಬಿಡ್ತೀನ? ಲೇ ಬೋರಣ, ನಾನಿರೋವರೆಗೂ ನೀನು ನೆಮ್ಮದಿಯಾಗಿ ನಿದ್ದೆ ಮಾಡ್ಲಾ. ನೀನ್ ಯಾಕಲ ಯೋಚನೆ ಮಾಡ್ತೀಯ? ಹಿಂಗೆಲ್ಲ ತಲೆಲೆಲ್ಲ ಇಲ್ದವೆಲ್ಲ ಯೋಚನೆಗಳು ಹಾಕೊಂಡ್ಬಿಟ್ಟು ನೀನು ಹಿಂಗೆ ಊಟ ಮಾಡ್ದಲೆ ತಿಂಡಿ ತಿಂದಲೆ ಹಿಂಗ್ ಕಾಯಿಲೆ ಆಗ್ಬಿಟ್ಟು ಸುಸ್ತಾಗಿ ಹಂಗೆ ಇದಾಗ್ಬಿಟ್ಟೆಲ್ಲ. ಲೇ ಹೋಗತ್ಲಾಗಿ. ಲೇ ಪಾಪ, ನೀನ್ ನನ್ನ ತಮ್ಮ ಕಳ್ಳ, ನಿನ್ಗೇನಾರ ಆಗದಕ್ ನಾನ್ ಬಿಟ್ಬಿಡ್ತೀನಲ್ಲ ಬೋರಣ. ನಾನ್ ಬಿಟ್ಬಿಡ್ತೀನ, ಎದ್ರಕೋಬೇಡ, ಸುಮ್ಕಿರು. ನಾನ್ ಇಲ್ವಾ ನಿನ್ಗೆ? ಎದ್ರಕೋಬೇಡ. ಇಷ್ಟು ದಿವಸ ನಾನು ಏನು ಮಾತಾಡಬಾರ್ದು ಅಂತ ಬಹಳ ಒಳ್ಳೆ ಮನುಷ್ಯದಿಂದ ಸುಮ್ನೆ ಇದ್ದೆ. ಇನ್ ಮುಂದೆ ನಾನಂತೂ ಸುಮ್ಕೆ ಇರಲ್ಲ. ನನ್ನ ತಮ್ಮಂದ್ರುಗಳಿಗೆ ಇಷ್ಟೊಂದೆಲ್ಲ ಮೋಸ ಆಗ್ತೈತೆ, ದೌರ್ಜನ್ಯ ಆಗ್ತೈತೆ, ಹಿಂಗೆಲ್ಲ ಮಾಡ್ತಿದ್ದ ನನ್ನ ಮೇಲೆ ನಾನು ಸುಮ್ಕೆ ಇದ್ರೆ ನನಗ್ ಬೆಲೆ ಇಲ್ದಂಗ ಆಗೋಗ್ಬಿಡುತ್ತೆ ಕಳ್ಳ, ಬೆಲೆ ಇಲ್ದಂಗ ಆಗೋಗ್ಬಿಡುತ್ತೆ. ಬೋರಣ ಎದ್ರಕೋಬೇಡ, ಧೈರ್ಯ ತಗ, ನಾನಿದ್ದೀನಿ. ಸುಮ್ಕಿರೋ. ಅಣ್ಣ ಆಯ್ತು, ನೀನ್ ನನ್ನ ಜೊತೆ ಇದೆಯಾ ಅಂತ ನನಗ್ ಗೊತ್ತು. ನೀನಾಗ್ಲಿ ಅಣ್ಣಯ್ಯ ಆಗ್ಲಿ ರಂಗಣ್ಣಯ್ಯ ಆಗ್ಲಿ ನೀವಿಬ್ರು ನನ್ನ ಜೊತೆಲಿದ್ರೆ ನನಗೇನು ಭಯ ಇಲ್ಲ ಅಂತ ನನಗೆ ಗೊತ್ತು. ನಾನು ಯೋಚನೆ ಮಾಡ್ಕೊಂಡಿದ್ದು ನೀವು ನನಗೆ ಮಾತಾಡ್ಸ್ತಿರಿಲ್ವಲ್ಲ, ನಾನು ಒಬ್ಬಂಟಿ ಆಗ್ಬಿಟ್ನಲ್ಲ, ಮೋಸ ಹೋಗ್ಬಿಟ್ನಲ್ಲ. ಎಲ್ಲದಕ್ಕಿಂತ ಮುಖ್ಯ ನನ್ನ ತೋಟದಲ್ಲಿ ಏನಾರೋ ಒಂದು ಕಳ್ತನ ಮಾಡ್ಕೊಂಡು ಹೋಗ್ಲಿ, ನನಗೆ ಅದೆಲ್ಲ ಯೋಚನೆ ಆಗಿದ್ದು. ಅನ್ಯಾಯವಾಗಿ ಬೇರೆಯವ್ರು ಯಾರ್ದೋ ಮಾತು ಕೇಳ್ಕೊಂಡ್ಬಿಟ್ಟು ನನ್ನ ದೇವ್ರಂತ ಇಬ್ರು ಅಣ್ಣಂದ್ರುಗಳಿಗೆ ನಾನು ದೂರ ಮಾಡ್ಕೊಂಡ್ಬಿಟ್ಟಿದ್ನಲ್ಲ, ಎಲ್ಲಾರ ಮುಂದೆನೂ ಅವಮಾನ ಮಾಡಿಬಿಟ್ಟಿದ್ನಲ್ಲ. ಎಲ್ಲಾರ ಮುಂದೆನೂ ಅವ್ರು ಇಷ್ಟೊಂದೆಲ್ಲ ಒಳ್ಳೆ ರೀತಿಲಿ ನನ್ನ ಕಾಪಾಡ್ಕೊಂಡ್ ನೋಡ್ಕೊಂಡ್ ನನ್ನ ಕಷ್ಟ ಸುಖಕ್ಕೆ ಆದ್ರೂನು ಅವ್ರ ವಿರುದ್ಧ ಮಾತಾಡ್ಬಿಟ್ನಲ್ಲ, ಅವ್ರಿಗೆ ಬೇಜಾರು ಮಾಡಿಸ್ಬಿಟ್ನಲ್ಲ ಅಂತ ಭಾಳ ಮನ್ಸಿಗೆ ನೋವಾಗ್ಬಿಟ್ಟಿತ್ತು ಕಣ್ರು ಅಣ್ಣಯ್ಯ. ನಿಮಗೆ ಯಾಕೆ ಸುಳ್ಳು ಹೇಳಕ್ ಹೋಗ್ಲಿ, ನಾನು ನಾಟಕ ಮಾಡ್ತಿಲ್ಲ ಕಣ್ರು, ನಿಮ್ಮ ಕೈ ಮುಗಿದ್ ಕೇಳ್ಕೊಂಡ್ಬಿಡ್ತೀನಿ. ನಾನು ತಪ್ಪಾಗೋಯ್ತು ಕಣ್ರು ಅಣ್ಣಯ್ಯ. ಸುಮ್ಕಿರ್ಲಲ್ಲೇ ಪಾಪ, ಅದೇನಂತ ಮಾತಾಡ್ತಿಲ್ಲ ನೀನು? ತಪ್ಪು ಮಾಡೋದಕ್ಕೆ ನೀನಂತದೆಲ್ಲ ಮಾಡಿದ್ಯಾ? ಕೈ ಮುಗಿದ್ ಕೇಳ್ಕೊಂತಾನಂತೆ. ಎದಳಲ್ಲ ಮ್ಯಾಕೆ, ಧೈರ್ಯ ತಗ, ನಾವಿಲ್ವಲ್ಲ. ಸುಮ್ಕಿರೋ, ಹಂಗೆಲ್ಲ ಮಾತಾಡ್ಬಾರ್ದು. ನೋಡಪ್ಪ, ನನಗೆ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ನೀನು ಈ ಊರಿನ ಸಾವುಕಾರನ್ ತಮ್ಮ ಕಳ್ಳ, ನೀನ್ ಹೆಂಗಿರ್ಬೇಕು? ಹೆಂಗಿರ್ಬೇಕು? ನಿನಗೆ ಎಷ್ಟು ಧೈರ್ಯ ಇರ್ಬೇಕು? ನೀನ್ ನೋಡಿದ್ರೆ ನೀನು ಹಿಂಗೆ ಎದ್ರ ಕಟ್ತಿದ್ಯಲ್ಲ ಮಗ, ನಾನು ಇಲ್ವಾ ನಿನ್ ಜೊತೆ? ಸುಮ್ಕಿರೋ ಆದ್ರೂ ನನಗೆ ಮನ್ಸಿಗೆ ಸಿಕ್ಕಾಬಿಟ್ಟೆ ನೋವೈತೆ. ಯಾರ್ದಾರ್ದು ಮಾತು ಕೇಳ್ಕೊಂಡ್ಬಿಟ್ಟು ನಿಮ್ಗೆ ಬೇಜಾರು ಮಾಡಿಸ್ಬಿಟ್ಟೆ ಅಂತ. ಅಣ್ಣ ಆಯ್ತು, ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ ಇಬ್ರು. ಇಷ್ಟು ದಿವಸ ನಾನು ಮಾತಾಡಿದ್ದು ಎಲ್ಲದನ್ನು ತಪ್ಪಾಗೋಯ್ತು. ಆ ತೋಟದಲ್ಲಿ ಬೋರು ನಂದೆ ಅಂತ ಇವೆಲ್ಲ ಹೇಳಿದ್ದು, ಬೋರ್ನಲ್ಲಿ ನೀರು ಕೊಡಲ್ಲ ಅಂತ ಹೇಳಿದ್ದು, ಇವೆಲ್ಲದನ್ನು ಆ ಸಾವುಕಾರ ಹೇಳ್ದಂಗೆ ನಾನು ನಿಮ್ಗೆಲ್ಲ ಹಿಂಗೆ ಹೇಳಿದ್ದು. ಅವ್ನ ಮಾತು ಕೇಳ್ಕೊಂಬಿಟ್ಟು ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಂಬಿಡ್ತೀನಿ ಕಣ್ರು ಅಣ್ಣಯ್ಯ. ದಯವಿಟ್ಟು ಇನ್ನೊಂದು ದಿವಸ ಯಾವತ್ತೂ ನಾನು ಈಗೆಲ್ಲ ಮಾತಾಡಲ್ಲ. ಯಾವುದೇ ಆಸ್ತಿಲಿ ಯಾವುದು ಪಾಲು ಬೇಡ, ಏನು ಬೇಡ. ಇರೋದು ಮೊದಲು ಹೆಂಗಿತ್ತು ಹಂಗೆ ಮಾಡ್ಕೊಂಡು ಹೋಗೋಣ. ಎಲ್ಲರೂ 3 ಜನ ಒಟ್ಟಿಗೆ ಇರೋಣ, ಬೇರೆದಂತೂ ಆಗೋದು ಬೇಡ.
ನನಗೆ ಕ್ಷಮಿಸಿದೀನಿ ಅಂತ ಹೇಳ್ಬಿಡ್ರಿ. ನನಗೆ ದೂರ ಮಾಡಬೇಡ್ರಿ, ನೀವಿಬ್ರು ದೂರ ಮಾಡ್ತೀರಾ? ನನಗೆ ಹೇಳ್ರಿ, ನೀವು ಕರೆಕ್ಟಾಗಿ ಹೇಳ್ರಿ. ನನಗೆ ಬೇಜಾರು ಮಾಡಿಸ್ತೀರಾ ನೀವು ಇನ್ನೊಂದು ದಿವಸ ಏನಾದ್ರೂ? ನನಗೆ ಒಬ್ನಿಗೆ ಒಂದು ಮಾಡ್ತೀರಾ? ಹೇಳ್ರಿ, ಮಾಡಬೇಡ್ರಿ ಕಣ್ರು ಅಣ್ಣಯ್ಯ, ದಯವಿಟ್ಟು. ನನಗೆ ನೀವು ಬೇಕು, ನನಗೆ ನೀವೇ ಮುಖ್ಯ ಕಣ್ರು. ಲೇ ಬೋರಣ, ಯಾಕ್ಲ ಹಿಂಗೆಲ್ಲ ಮಾತಾಡ್ತಿದ್ಯಾ? ಸುಮ್ಕಿಲ್ಲ. ಇಷ್ಟು ದಿವಸ ನಾವು ನಿನಗ್ ದೂರ ಮಾಡಿದ್ವಾ ಅಥವಾ ನೀನೇ ನಮಗ್ ದೂರ ಮಾಡಿದ್ದ? ಲೆಕ್ಕ ಹಾಕು ನೀನೇನೆ. ಏ ಪಾಪ, ನಮ್ಗೆ ಎಷ್ಟೇ ಬೇಜಾರ್ ಮಾಡ್ಸಿದ್ರು ಈಗಳಲ್ಲೇ ಪಾಪ ಬೋರಣ, ನಾವ್ ಮಾತ್ರ ನಿನಗೆ ತೊಂದ್ರೆ ಆಗಕ್ ಬಿಡ್ತಿರಲಿಲ್ಲ ಕಣ್ಲೇ. ಸುಮ್ಕಿರು, ಏನು ಯೋಚನೆ ಮಾಡ್ಬೇಡ. ನಿನಗೆ ಯಾಕಪ್ಪ ದೂರ ಮಾಡೋಣ? ವಯಸ್ಸಾದಿನ ಕಾಲಕ್ಕೆ 3 ಜನ ಒಟ್ಟಿಗೆ ಚೆನ್ನಾಗಿದ್ರೆ ನಮ್ ಕುಟುಂಬ ನಮ್ ಜೊತೆ ಒಟ್ಟಿಗೆ ಚೆನ್ನಾಗಿರುತ್ತೆ. ಎಲ್ಲಾರು ಸೇರ್ಕೊಂಡು ಗಜೇಂದ್ರನ್ ಮದ್ವೆ ಮಾಡೋಣ, ಖುಷಿಯಾಗಿರೋಣ. ಎಲ್ಲಾರು ಕೂಡ ಕೂಡಿ ಬಾಳೋಣ. ನಮ್ ಮಕ್ಳುಗಳು, ಮೊಮ್ಮಕ್ಳುಗಳು, ಸೊಸೆಂದ್ರುಗಳು ಎಲ್ಲಾರು ಕೂಡ ನಮ್ ಇಡೀ ಕುಟುಂಬನೇ ಒಂದಾಗುತ್ತೆ. ಎಲ್ಲಾರು ಕೂಡ ಖುಷಿಯಾಗಿರೋಣ. ಈಗಳಲ್ಲೇ ಪಾಪ ಬೋರಣ, ಇನ್ನೊಂದು ವಿಚಾರ ಹೇಳ್ತೀನಿ ನೋಡ್ಲೇ. ಅಣ್ಣ ತಮ್ಮಂದ್ರ ಅಂದ್ಮೇಲೆ ಕೋಪ ಆಗ್ಲಿ, ಜಗಳ ಮಾಡ್ಕೊಳೋದಾಗ್ಲಿ, ಒಬ್ರಿಗೊಬ್ರು ಮಾತಾಡ್ಕೊಳೋದಾಗ್ಲಿ ಅವೆಲ್ಲ ಮಾಮೂಲಿ ಬರುತ್ತೆ ಕೆಲವು ಟೈಮು. ಹಂಗಂತ ನಾವು ಊರವ್ರ ಮುಂದೆ ಮಾತಾಡ್ಕೊಳೋದು, ಊರವ್ರ ಮುಂದೆ ಜಗಳ ಮಾಡೋದು ಹಿಂಗ ಆಗ್ಬಿಟ್ರೆ ಸದ್ರ ಆಗ್ಬಿಡ್ತೀವಿ ಕಳ್ಳ. ಹಿಂಗ್ ಸದ್ರ ನೋಡ್ಕೊಂಡಿನೇನೆ ನಿನಗ್ ಬಳಸ್ಕೊಂಡಿದ್ದು. ನಿನ್ ಜೊತೆ ನಾವಿದೀವಂತ ಗೊತ್ತಾಗಿದ್ದಿದ್ರೆ, ನೀನು ನಮ್ ಜೊತೆ ಒಟ್ಟಿಗಿದೀಯ ಅಂತ ಗೊತ್ತಾಗಿದ್ರೆ ಅವ್ನ್ ಸಾವುಕಾರ ನಿನಗ್ ಮೋಸ ಮಾಡಕ್ ಆಗ್ತಿರಲಿಲ್ಲ ಕಣೋ, ಆಗ್ತಿರಲ್ಲ. ಹಂಗೆ ಸದ್ರ ಮಾಡ್ಕೊಂಡ್ಬಿಟ್ಟು ನಿನಗೆ ಬಳಸ್ಕೊಂಡ್ಬಿಟ್ಟ ಅವನು. ಇರ್ಲಿ, ಈಗ ಬುದ್ಧಿ ಕಲ್ತಿದ್ಯಲ್ಲ, ಸುಮ್ಕಿರು. ನಮ್ಗೇನು ಏನು ಬೇಜಾರಿಲ್ಲ ಕಣಪ್ಪ, ನೀನೇನು ಯೋಚನೆ ಮಾಡ್ಬೇಡ. ನಮ್ ತಲೆಯಲ್ಲಿ ಏನು ಇಲ್ಲ. ನೀನು ನಿನ್ ತಲೆಯಲ್ಲಿ ಅದು ಇದು ತುಂಬ್ಕೊಂಡಿದ್ರೆ, ಯೋಚನೆ ಮಾಡ್ಕೊಂಡಿದ್ರೆ ಇವೆಲ್ಲ ಬಿಟ್ಬಿಟ್ಟು ಆರಾಮಾಗಿ ನೆಮ್ಮದಿಯಾಗಿ ಇರೋದ್ ಕಲಿಯೋಣ, ಸರಿನಾ? ಪಾಪ ನಿಂಗಮ್ಮ, ಒಳಗಮ್ಮ, ಒಂದ್ರಿಟ್ಟು ಟೀಗಿ ಏನಾರ ಕಾಸ್ಕೊಂಬ ಹೋಗಮ್ಮ. ಇವನು ಒಳ್ಳೆ ಚಿಕ್ಕ ಮಕ್ಳು ಆಡಂಗ ಆಡ್ತಾನೆ ಇವನು. ಸಮಾಧಾನ ಆಯ್ತಲ್ಲ? ನಿನಗೆ ಯಾವತ್ತು ನಾನಾಗ್ಲಿ ಅಣ್ಣ ಆಗ್ಲಿ ಯಾವತ್ತು ಬಿಟ್ಕೊಡಲ್ಲ ಕಣಲೇ ಬೋರಣ. ಯೋಚನೆ ಮಾಡ್ಬೇಡ, ಆರಾಮಾಗಿರು, ಧೈರ್ಯ ತಗ, ನಾನ್ ನಿಮ್ ಜೊತೆ ಇದೀವಿ. ಲೇ ಪಾಪ, ರಂಗಪ್ಪ, ಪಾಪ, ಈಗ ಒಂದ್ ಕೆಲಸ ಮಾಡೋಣ. ಬೋರಣ, ಸುಮ್ಕಿರೋ ನೀನು. ರಂಗಪ್ಪ, ಅವನು ಸಾವುಕಾರ ಇಷ್ಟೊಂದೆಲ್ಲ ಮಾಡಿದಾನಂದ್ಮೇಲೆ ನಮ್ಮ ಕುಟುಂಬಕ್ಕೆ ಇಷ್ಟು ದಿವಸ ನಮ್ ನೆಮ್ಮದಿ ಎಲ್ಲ ಹಾಳು ಮಾಡಿದ್ದಕ್ಕೆ ಅವನಿಗೆ ಮಾತ್ರ ತಕ್ಕ ಪಾಠ ತಕ್ಕ ಬುದ್ಧಿ ಕಲಿಸ್ಲೇಬೇಕು ಕಣ. ಅವನಿಗೆ ಎಷ್ಟು ಧೈರ್ಯ ಇರಬೇಕು? ನನ್ನ ತಮ್ಮನ ತೋಟದಲ್ಲೇ ಬಂದ್ಬಿಟ್ಟು ರಾತ್ರಿ ಕಾಯಿ, ಅಡಿಕೆ, ಬೆಳೆದಿರೋ ತರಕಾರಿಗಳು ಎಲ್ಲದನ್ನು ಕಳ್ತನ ಮಾಡ್ತೀನಂತ ಹೇಳೋದಕ್ಕೆ, ಕಳ್ತನ ಮಾಡಿಸೋದಕ್ಕೆ ಅವನಿಗೆ ಅದೆಷ್ಟು ಧೈರ್ಯ ಇರಬೇಕು, ಅದೆಷ್ಟು ತಾಕತ್ ಇರಬೇಕು? ಇಲ್ಲ, ಅವನಿಗೆ ತಕ್ಕ ಪಾಠ ಕಲಿಸ್ಲೇಬೇಕು, ತಕ್ಕ ಬುದ್ಧಿ ಕಲಿಸ್ಲೇಬೇಕು. ಅದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಲೇಬೇಕು. ಅವನಿಗೆ ಇಡೀ ಊರವ್ರ ಮುಂದೆನೆ ಪಂಚಾಯತ್ ಕಿಲ್ ಕರೆದ್ಬಿಟ್ಟು ಅವನಿಗೆ ಅವಮಾನ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಸಾವುಕಾರನೇ ಅಲ್ಲ ಕಳ್ಳಲೇ ಪಾಪ. ರಂಗಪ್ಪ, ಈಗ ಈ ವಿಚಾರನ ಆಚೆ ಕಡೆ ಜಾಸ್ತಿ ಎಲ್ಲೂ ಮಾತಾಡಬಾರ್ದು. ಅವನು ಬುದ್ಧಿವಂತ, ಬಾಳ ಬುದ್ಧಿವಂತ ಅವನು. ಅವನೀಗ ಕಳ್ತನ ಮಾಡ್ತೀನಿ ಅಂದ್ಮೇಲೆ ಮಾಡ್ಲಿ, ಅವನು ಅದ್ ಹೆಂಗ್ ಮಾಡ್ತಾನಂತ ಮಾಡ್ಲಿ. ಈಗ ಎಲ್ಲದಕ್ಕೂ ಒಂದು ಇದಿರ್ಬೇಕು, ಟೈಮ್ ಕಾಯ್ಬೇಕು ಅಷ್ಟೇನೆ, ಸರಿನಾ? ಬಾ, ಈಗ ಟೀ ಕುಡ್ಕೊಂಬಿಡು ಬೇಗ. ನಾವೊಂಚೂರು ಗೌಡ್ರ ತಾವ ಹೋಗಿ ಬರೋಣ, ಗೌಡ್ರ ತಾವ ಮಾತಾಡ್ಬೇಕು ಇದೇ ವಿಚಾರದ ಬಗ್ಗೆ. ಪಾಪ ಬೋರಣ, ಇನ್ ಮುಂದೆ ನೀನೇನು ಯೋಚನೆ ಮಾಡ್ಬೇಡ, ನಿನ್ ಜೊತೆ ನಾವಿರ್ತೀವಿ. ನಿಮ್ಮ ಏನ್ ಕಷ್ಟಗಳು ಇದ್ರು ನಮ್ ಜೊತೆ ಇರ್ಬೇಕು. ಇಬ್ರು ಗಂಡ ಹೆಂಡತಿ ಇಲ್ಲ ಇರ್ಬೇಡ್ರಿ, ಅಲ್ಲಿ ಬರ್ರಿ. ಅಲ್ಲಿ ಇಬ್ರು ಮಂತಾವ್ಲು, ತೋಟದ ಮಂತಾವ್ಲು, ರಂಗಪ್ಪನ ಮಂತಾವ್ಲು ಬಂದು ಬೇಜಾರ್ ಕಳ್ಕೊಂಡು ಆರಾಮಾಗಿ ಒಟ್ಟಿಗೆ ಎಲ್ಲಾರ ಜೊತೆನೂ ಕೂಡಿ ಬಾಳಿ ಚೆನ್ನಾಗಿರ್ಬೇಕು. ಅವಾಗ್ಲಂಗೆ ಇಲ್ಲೇ ಇರ್ಬೇಡ್ರಿ, ಸರಿನಾ? ಅಲ್ ಬಾ, ಒಬ್ನೇ ಇದ್ದು ತಲೆಯಲ್ಲಿ ಇಲ್ದವೆಲ್ಲ ಯೋಚನೆಗಳು ಹಾಕೊಂಡೆ ಹಿಂಗ್ ಕಾಯಿಲೆ ಬಿದ್ದಿರೋದಿ ನೀನು. ನಮ್ ಜೊತೆ ಬಾ, ಹೋಗ್ ಬರೋಣ ನಾವು, ಗೌಡ್ರ ತಾವ ಹೋಗ್ ಬರೋಣ. ಈಗಳಮ್ಮ, ನಿಂಗಮ್ಮ, ಇನ್ನೊಂದು ವಿಚಾರ ನಾನು ಹೇಳೋವರೆಗೂ ನಮ್ಮ ಮನೆಯವ್ರ ಹತ್ರ ಆಗ್ಲಿ, ಊರವ್ರು ಯಾರಾದ್ರೂ ಬರ್ಲಿ, ಎಷ್ಟ್ ಜನಗಳು ಯಾರು ಕೇಳಿದ್ರು ಯಾರ ಮುಂದೆನು ಏನು ಬಾಯಿ ಬಿಡಕ್ ಹೋಗ್ಬೇಡ್ರಿ. ಅವ್ನು ಸಾವುಕಾರ ಹಿಂಗೆ ಕಳ್ತನ ಮಾಡಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳಿರೋದು. ಎಲ್ಲದಕ್ಕೂ ಟೈಮ್ ಬರ್ಬೇಕು, ಆಯ್ತಾ? ಇರ್ಲಿ, ನೀವೇನು ಯೋಚನೆ ಮಾಡ್ಬೇಡ್ರಿ. ಬರ್ರಪ್ಪ, ಹೋಗ್ ಬರೋಣ, ನಾವು ಒಂಚೂರು ಗೌಡ್ರ ಮಂತ ಹೋಗ್ ಬರ್ರಿ. ಸಾವುಕಾರ್ರೆ ಮಾತ್ರ ಅವನು ಸಿದ್ದಣ್ಣ ಇದಾನಲ್ಲ, ಅವನು ಮಾತು ಕೇಳ್ಕೊಂಡಿದ್ದಾನೆ. ಅವನೇ ಅರ್ಧ ಮೋಸಗಾರ. ಆ ಸಾವುಕಾರಂಗ್ ಸಾಥ್ ಕೊಟ್ಕೊಂಡ್ಬಿಟ್ಟು ಆ ಸಾವುಕಾರ ಹೇಳೋದಂಗೆಲ್ಲ ಮಾತು ಕೇಳೋದು ಅವ್ನು ಸಿದ್ದಣ್ಣ. ಎಲ್ಲಾರು ಒಬ್ರಿಗೊಬ್ರು ಮಾಡ್ಕೊಂಡು ಅವ್ನು ಸಾವುಕಾರ ಸಿದ್ದಣ್ಣ, ಅವನು ಸಾವುಕಾರ ಸಿದ್ದಣ್ಣ ಅಂತೀನಿ, ಶಂಕರಣ್ಣ, ಆ ಸಿದ್ದಣ್ಣ ಎಲ್ಲಾರು ಸೇರ್ಕೊಂಡ್ಬಿಟ್ಟು ಹಿಂಗೆಲ್ಲ ಕುತಂತ್ರಗಳು ಮಾಡೋದು. ಇಷ್ಟೊಂದೆಲ್ಲ ಮಾಡಿದಾರ ಅಂದ್ಮೇಲೆ ಬಿಡ್ಬಾರ್ದು ಸಾವುಕಾರೆ. ಅಪ್ಪ, ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಸಾವುಕಾರೆ, ಕೊನೆಗುಂದನು ಅಣ್ಣ ತಮ್ಮಂದ್ರು ಎಲ್ಲಾರು ಒಂದಾದ್ರಲ್ಲ. ಯಪ್ಪ ಭಗವಂತ, ಹಂಗೆ ನಿಮ್ ಕುಟುಂಬ ಹಿಂಗೆ ಖುಷಿಯಾಗಿರ್ಲಿ. ನೋಡ್ರಿ, ಕಡೆಗುಂದನು ಒಂದಾದ್ರಲ್ಲ ನೀವು, ಅದೇ ಸಾಕು ನನ್ಗೆ, ಅದೇ ತೃಪ್ತಿ. ಪಾಪ ನಮ್ ಸಾವುಕಾರನು ಯಾವಾಗ್ಲೂ ಕೂರಕ್ತಿರೋರು. ಆ ರಂಗಜ್ಜ ಅಂತೂ ಹೇಳೇಬಾರ್ದು. ಅತ್ಲಾಗಿ ಯಾವಾಗ ನೋಡಿರೋ ಸೊಪ್ಪಗ್ ಮಕ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು, ನಮ್ಮ ತಮ್ಮ ಬೋರಣ್ಣ ಹಿಂಗಾಗ್ಬಿಟ್ಟ, ಬೇಜಾರ್ ಮಾಡ್ಕೊಂಡ್ಬಿಟ್ಟ, ಹಂಗೆ ಹಿಂಗೆ ಅನ್ಕೊಂಡು ಆ ವಜ್ಜಾನು ಕೂರಕ್ತಿರೋದು. ಕಡೆಗುಂದನು ಸದ್ಯ ಒಂದಾದ್ರಲ್ಲ, ಅದೇ ಖುಷಿ ನನ್ಗುಂದನು. ರಂಗಜ್ಜ, ನೀನ್ ಏನಾರ ತಿಳ್ಕ. ಬೋರಜ್ಜ, ಇನ್ಮೇಲಿಂದ ಯಾರ ಮಾತು ಕೇಳಕ್ ಹೋಗ್ಬೇಡ ಕಣ್ ಬೋರಜ್ಜು. ಯಾವತ್ತಾದ್ರೂ ತಿಳ್ಕೊಂಬಿಡು,
ಕಷ್ಟ ಸುಖಕ್ಕಾಗೋದು ಅಣ್ಣ ತಮ್ಮಂದ್ರುಗಳೇ ಆಯ್ತಾ. ಬೇರೆಯವ್ರೆಲ್ಲಾರು ಹೇಳ್ತಾರೆ ಅಷ್ಟೇ. ನಿನಗೆ ಬಳಸ್ಕೊಂಡ್ಬಿಟ್ರು ಅವರು. ನೀನ್ ಅವ್ರು ಹೇಳ್ದಂಗ ಆತ್ ಕೇಳ್ಕೊಂಡೆ ಹಿಂಗಾಗಿದ್ದು. ಸರಿನಾ? ಬುದ್ಧಿ ಕಲಿಬೇಕು ನೀನ್ ಇನ್ನೂನು. ಬಿಡ್ಲಾ ಪಾಪ ಬಿಡೋ. ಲೇ ಲೆಕ್ಕಾಚಾರಿ ಬಿಡಾತ್ಲಾಗಿ. ಅವನು ಮೊದ್ಲೇ ಯಾಕ ಸೊಪ್ಪುಗಿದಾನೆ, ಬೇಜಾರ್ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡಿದ್ದಾನೆ. ಸುಮ್ಕಿರು, ಏನು ಹೇಳಕ್ ಹೋಗ್ಬೇಡ ಪಾಪ. ಬರೋಣ ನಡಿಯ ಇನ್ನು. ಆಯ್ತಲ್ಲ, ನಮ್ಗೂ ಏನು ಬೇಜಾರಿಲ್ಲ ಅಂತ ಹೇಳ್ತಿದೀವಿ. ಎಲ್ಲ ನಿನ್ಗೇನು ತೊಂದ್ರೆ ಮಾಡಕ್ ನಾವು ಬಿಡಲ್ಲ. ನೀನ್ ಏನು ಯೋಚನೆ ಮಾಡ್ಬೇಡ, ನೀನ್ ಆರಾಮಾಗಿರೋದ್ ಕಲಿವಪ್ಪ. ನೀನು ಹಿಂಗೆ ಯೋಚನೆ ಮಾಡ್ಕೊಂಡು ನಮ್ ಕಣ್ ಮುಂದೆನೆ ಹಿಂಗಿದ್ರೆ ನಮ್ಗೂ ಬಾಳ ಬೇಜಾರಾಗೋದ್ ಕಣ ಮಗಲೇ. ನೀನು ನಮ್ ತಮ್ಮ ಕಣಪ್ಪ. ನಿನಗೆ ಮುದ್ದಾಗ್ ಸಾಕಿದೀವಿ ನಾವು. ಅಷ್ಟು ಸುಲಭವಾಗಿ ನಿನ್ಗೆ ಬೇರೆಯವರು ಮೋಸ ಮಾಡೋದಕ್ಕೆ, ಬೇರೆಯವರು ತೊಂದ್ರೆ ಮಾಡೋದಕ್ಕೆ ನಾವು ಬಿಟ್ಬಿಡ್ತೀವೇನೋ ಬೋರಣ. ನಡಿಯ ನೀನ್ ಯೋಚನೆ ಮಾಡ್ಬೇಡ, ನಾವ್ ಇದೀವ್ ಕಣ್. ನಡಿಯ ನಿನ್ ಜೊತೆ. ನೀನ್ ಯಾಕ ಎದ್ರಕಣ್ತೀಯ? ನಿಮ್ ಅಣ್ಣಂದ್ರಗಳಾಗ ನಾವ್ ಯಾಕೆ ಇರೋದು? ಯಾಕೆ ಎದ್ರಕಣ್ತೀಯ ನೀನು? ನಡಿ ಸುಮ್ನೆ, ಯೋಚನೆ ಮಾಡ್ಬೇಡ ಕಣ್. ನಡಿ ಮಗ, ನಾವ್ ಇದೀವ್ ಕಣ್. ನಡಿಯ. ಕಷ್ಟಗಳು ಮನ್ಸಿಗೆ ಬರ್ದಂಗ ಇನ್ ಯಾರಿಗ್ ಲಾಭ ಬರ್ತಾವ ಪಾಪಲೇ. ನಡಿಯ, ಯೋಚನೆ ಮಾಡ್ಬೇಡ, ನಾನ್ ಇದೀನ್ ಕಣ್. ನಡಿಯ.